ಪಶ್ಚಿಮ ಏಷ್ಯಾ ಕ್ಷಣ ಕ್ಷಣಕ್ಕೂ ಉದ್ವಿಗ್ನ. ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರಿತಿದೆಯಾ ಹಾಗಾದ್ರೆ? ಪಶ್ಚಿಮ ಏಷ್ಯಾ ಈಗ ಕ್ಷಣ ಕ್ಷಣಕ್ಕೂ ಉದ್ವಿಗ್ನ. ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ. ಗಲ್ಫ್ ದೇಶಗಳ ಮೇಲೆ ನೂರಾರು ಕ್ಷಿಪಣಿ ಡ್ರೋನ್ಗಳ ಸುರಿಮಳೆ. 178 ಬ್ಯಾಲಿಸ್ಟಿಕ್ ಮಿಸೈಲ್, 384 ಡ್ರೋನ್ ಅನ್ನ ಹೊಡೆದುರುಳಿಸಿದಂತಹ ಕುವೈಟ್. 169 ಮಿಸೈಲ್ ಹೊಡೆದುರುಳಿಸಿ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇರಾನ್ ಹಾರಿಸಿದಂತ 70 ಕ್ಷಿಪಣಿ, 76 ಡ್ರೋನ್ ನ ತಡೆದಂತ ಬಹರೇನ್. 101 ಮಿಸೈಲ್, 101 ಮಿಸೈಲ್ಸು ಮತ್ತು 39 ಡ್ರೋನ್ ಹೊರಡುರುಳಿಸಿದಂತಹ ಕತಾರ್. ರಿಯಾದ್ನ ಅಮೆರಿಕ ರಾಯಭಾರಿ ಕಚೇರಿ ಧ್ವಂಸ ಮಾಡಿದಂತಹ ಇರಾನ್ ಡ್ರೋನ್. ರಿಯಾದ್ ಅಲ್ ಖರ್ಜ್ ನಗರಗಳ ಸಮೀಪ 8 ಡ್ರೋನ್ ತಡೆದಂತಹ ಸೌದಿ. ಇರಾನ್ 2 ಇರಾನಿಯ EU-24 ಬಾಂಬರ್ ವಿಮಾನ ಹೊಡೆದಾಕಿದಂತಹ ಕತಾರ್. ಖಮೇನಿ ಹತ್ಯೆಯಿಂದ ನಿಗಿ ಅಂತಿದೆ ಈಗ ಇರಾನ್. ಗಲ್ಫ್ ದೇಶಗಳ ಮೇಲೆ ನೂರಾರು ಕ್ಷಿಪಣಿಗಳು ಡ್ರೋನ್ ಸುರಿಮಳೆಗೆ ಆಗ್ತಿದೆ. 178 ಬ್ಯಾಲಿಸ್ಟಿಕ್ ಮಿಸೈಲ್ಸು, 384 ಡ್ರೋನ್ ಅನ್ನ ಹೊಡೆದುರುಳಿಸಿದೆ ಈಗ ಕುವೈಟ್. ಇನ್ನು 169 ಮಿಸೈಲ್ನ ಹೊಡೆದಾಕಿ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇರಾನ್ ಹಾರಿಸಿದಂತಹ 70 ಕ್ಷಿಪಣಿ, 76 ಡ್ರೋನ್ ತಡೆದಂತ ಬಹರೇನ್. 101 ಮಿಸೈಲ್, 39 ಡ್ರೋನ್ ಅನ್ನ ಹೊಡೆದುರುಳಿಸಿತು ಕತಾರ್. ರಿಯಾದ್ನ ಅಮೆರಿಕ ರಾಯಭಾರಿ ಕಚೇರಿ ಧ್ವಂಸ ಮಾಡಿದಂತಹ ಇರಾನ್ ಡ್ರೋನ್. 2 ಇರಾನಿಯ EU-24 ಬಾಂಬರ್ ವಿಮಾನ ಹೊಡೆದಂತಹ ಕತಾರ್. ಖಮೇನಿ ಹತ್ಯೆಯಿಂದ ಈಗ ನಿಗಿ ಅಂತಿದೆ. ಕ್ಷಣ ಕ್ಷಣಕ್ಕೂ ವಾತಾವರಣ ಉದ್ವಿಗ್ನದ ಪರಿಸ್ಥಿತಿಯಲ್ಲಿ ಇದೆ. ಮೂರನೇ ಮಹಾಯುದ್ಧಕ್ಕೆ ಇದು ಮುನ್ನುಡಿಯಾಗತ್ತಾ? ಗಲ್ಫ್ ದೇಶಗಳಲ್ಲಾಗ್ತಿರುವಂತಹ ಈ ಯುದ್ಧ ಮೂರನೇ ಮಹಾಯುದ್ಧಕ್ಕೆ ನಾಂದಿಯಾಗತ್ತಾ ಅಂತ ಅನಿಸ್ತಿದೆ. अल्लाहु अकबर, अल्लाहु अकबर, अल्लाहु अकबर, अल्लाहु अकबर, अल्लाहु अकबर. 178 ಬ್ಯಾಲಿಸ್ಟಿಕ್ ಮಿಸೈಲ್, 384 ಡ್ರೋನ್ಗಳನ್ನ ಹೊಡೆದಾಕಿದೆ ಕುವೈಟ್. 169 ಮಿಸೈಲ್ಗಳನ್ನ ಹೊಡೆದುರುಳಿಸಿ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇರಾನ್ ಹಾರಿಸಿದಂತಹ 70 ಕ್ಷಿಪಣಿಗಳು, 76 ಡ್ರೋನ್ಗಳನ್ನ ತಡೆತು ಬಹರೇನ್. 101 ಮಿಸೈಲ್, 39 ಡ್ರೋನ್ ಹೊಡೆದಾಕಿದೆ ಕತಾರ್. ರಿಯಾದ್ನ ಅಮೆರಿಕ ರಾಯಭಾರಿ ಕಚೇರಿ ಧ್ವಂಸ ಮಾಡಿ ಇರಾನ್ ಡ್ರೋನ್ ಧ್ವಂಸ ಮಾಡಿರುವಂಥದ್ದೀಗ ರಿಯಾದ್ನ ಅಮೆರಿಕ ರಾಯಭಾರಿ ಕಚೇರಿಯನ್ನ. ರಿಯಾದ್ ಅಲ್ ಖರ್ಜ್ ನಗರಗಳ ಸಮೀಪ 8 ಡ್ರೋನ್ ತಡೆದಿದೆ ಸೌದಿ. 2 ಇರಾನಿಯನ್ EU-24 ಬಾಂಬರ್ ವಿಮಾನ ಹೊಡೆದಾಕಿದಂತಹ ಕತಾರ್. ಖಮೇನಿ ಹತ್ಯೆಯಿಂದ ನಿಗಿ ಅಂತಿದೆ ಇರಾನ್. ಈಗ ಒಟ್ಟಾರೆ ಪಶ್ಚಿಮ ಏಷ್ಯಾ ಕ್ಷಣ ಕ್ಷಣಕ್ಕೂ ಉದ್ವಿಗ್ನವಾಗಿದೆ. ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿಯಾಗತ್ತಾ? ಗಲ್ಫ್ ರಾಷ್ಟ್ರಗಳಲ್ಲಿ ನೂರಾರು ಕ್ಷಿಪಣಿ ಡ್ರೋನ್ಗಳ ಸುರಿಮಳೆಯೇ ಆಗ್ತಿದೆ. ಇಡೀ ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಿರುವಂತಹ ಈ ಯುದ್ಧದ ಪರಿಣಾಮ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆಯತ್ತಾ? ಒಟ್ನಲ್ಲಿ ಇರಾನ್ ಅಂತೂ ನಿಗಿ ಅಂತಿದೆ. ಖಮೇನಿ ಹತ್ಯೆಯಿಂದ ಪ್ರತೀಕಾರದ ಜ್ವಾಲೆಯಲ್ಲಿ ಹೊತ್ತಿಕೊಂಡಿದೆ. अल्लाहु अकबर, अल्लाहु अकबर. शमशेर भाई इधर आ जाओ, इस साइड में आ जाओ. ये शमशेर भाई और भी एक है. अल्लाहु अकबर, अल्लाहु अकबर, अल्लाहु अकबर, अल्लाहु अकबर, अल्लाहु अकबर, अल्लाहु अकबर, अल्लाहु अकबर. शमशेर भाई इधर आ जाओ, इस साइड में आ जाओ. ಕಣ್ಮುಂದೆ ಬಿಲ್ಡಿಂಗ್ಗಳು ಧ್ವಂಸ, ಬದುಕಿದ್ದೇ ಪವಾಡ. ನಿರಂತರವಾಗಿ ಕ್ಷಿಪಣಿ ಡ್ರೋನ್ ಬಾಂಬ್ಗಳ ದಾಳಿಯಾಯಿತು. ಬಾಂಬ್ಗಳ ಸದ್ದು ಕೇಳಿಸ್ತು. ಕಣ್ಮುಂದೆ ಬಿಲ್ಡಿಂಗ್ಗಳು ಧ್ವಂಸವಾದವು, ಬದುಕಿದ್ದೇ ಒಂದು ರೀತಿಯ ಪವಾಡ. ನಿರಂತರವಾಗಿ ಕ್ಷಿಪಣಿ ಡ್ರೋನ್ ದಾಳಿಯಾಯಿತು. ಬಾಂಬ್ ಸದ್ದು ಕೇಳಿಸ್ತು. ಕೊಲ್ಲಿ ರಾಷ್ಟ್ರಗಳ ಸಂಘರ್ಷ ಬಿಚ್ಚಿಟ್ರು ಕನ್ನಡಿಗರು. ಸಂಘರ್ಷದಲ್ಲಿ ಸಿಕ್ಕಿಬಿದ್ದಂತಹ ಕನ್ನಡಿಗರು ವಾಪಸ್. ಯುದ್ಧದ ನಡುವೆಯೂ ವಿಮಾನಗಳ ಹಾರಾಟ ಆರಂಭ. ಬೆಂಗಳೂರು ಮತ್ತು ಅಬುದಾಬಿ ನಡುವೆ ವಿಮಾನ ಹಾರಾಟ ಆರಂಭವಾಗಿದೆ. ಅಬುದಾಬಿಯಿಂದ ಬೆಂಗಳೂರಿಗೆ ಆಗಮಿಸಿದಂತಹ ವಿಮಾನ. ಯುದ್ಧ ಪೀಡಿತ ಜಾಗದಿಂದ 300 ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಇಂದು ಅಬುದಾಬಿಯಿಂದ ಮತ್ತಷ್ಟು ಜನರು ರಿಟರ್ನ್ ಆಗುವಂತಹ ಸಾಧ್ಯತೆ ಇದೆ. ಕನ್ನಡಿಗರು ಹೇಳ್ತಿದ್ರು, ಕಣ್ಮುಂದೇನೆ ಬಿಲ್ಡಿಂಗ್ಗಳು ಧ್ವಂಸವಾದವು, ಬದುಕಿದ್ದೇ ಒಂದು ರೀತಿಯ
ಪವಾಡ ಆ ರೀತಿ ಇತ್ತು ಅಲ್ಲಿ ಸಿಚುವೇಶನ್. ನಿರಂತರವಾಗಿ ಕ್ಷಿಪಣಿ ದಾಳಿ ಆಗ್ತಿತ್ತು, ಡ್ರೋನ್ಗಳ ದಾಳಿ ನಡೆಯುತ್ತಿತ್ತು, ಬಾಂಬ್ ಸದ್ದು ಕೇಳಿಸ್ತಿತ್ತು. ನಾವು ಬದುಕಿದ್ದೇ ಒಂದು ರೀತಿಯ ಪವಾಡ ಅಂದ್ರು. ಇನ್ನು ಕೊಲ್ಲಿ ರಾಷ್ಟ್ರಗಳ ಸಂಘರ್ಷವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು ಕನ್ನಡಿಗರು. ಸಂಘರ್ಷದ ನೆಲದಲ್ಲಿ ಸಿಲುಕಿದಂತಹ ಕನ್ನಡಿಗರು ಈಗ ವಾಪಸ್ ಆಗಿದ್ದಾರೆ. ಖುಷಿಯ ವಿಚಾರ. ಯುದ್ಧದ ನಡುವೆ ಕೂಡ ವಿಮಾನಗಳ ಹಾರಾಟ ಆರಂಭವಾಗಿದೆ. ಬೆಂಗಳೂರು ಮತ್ತು ಅಬುದಾಬಿ ನಡುವಿನ ವಿಮಾನ ಹಾರಾಟ ಆರಂಭಗೊಂಡಿರುವಂತದ್ದು. ಅಬುದಾಬಿಯಿಂದ ಬೆಂಗಳೂರಿಗೆ ಆಗಮಿಸಿತು ಈ ವಿಮಾನ. ಯುದ್ಧ ಪೀಡಿತ ಜಾಗದಿಂದ 300 ಕನ್ನಡಿಗರು ವಾಪಸ್ ಆಗಿದ್ದಾರೆ ಎಂದು ಅಬುದಾಬಿಯಿಂದ ಮತ್ತಷ್ಟು ಜನರು ಕೂಡ ರಿಟರ್ನ್ ಆಗುವಂತಹ ಸಾಧ್ಯತೆ ಇದೆ. ಒಟ್ನಲ್ಲಿ ಯುದ್ಧದ ಜಾಗದಿಂದ 300 ಕನ್ನಡಿಗರು ವಾಪಸ್ ಆಗಿರುವಂತದ್ದು. ಅಬುದಾಬಿಯಿಂದ ಬೆಂಗಳೂರಿಗೆ ಆಗಮಿಸಿದಂತಹ ವಿಮಾನದಲ್ಲಿ 300 ಕನ್ನಡಿಗರು ವಾಪಸ್ ಆಗಿದ್ದಾರೆ. ಅಲ್ಲಿ ನಿರಂತರವಾದ ದಾಳಿ ನಡೀತಿತ್ತು. ಕ್ಷಿಪಣಿ ದಾಳಿ ಆಯ್ತು, ಡ್ರೋನ್ಗಳ ದಾಳಿ ಆಯ್ತು, ಬಾಂಬ್ ಸದ್ದನ್ನು ಕೇಳಿಸ್ಕೊಂಡ್ವಿ. ಕಣ್ಣು ಮುಂದೆನೆ ಹಲವಾರು ಬಿಲ್ಡಿಂಗ್ಗಳು ಧ್ವಂಸವಾಗಿದ್ದನ್ನ ನೋಡಿದ್ವಿ. ನಾವು ಬದುಕಿದ್ದೆ ಪವಾಡ ಅಂತೂ ಕನ್ನಡಿಗರು ಬಂದಿದ್ದಾರೆ ವಾಪಸ್. ಯುದ್ಧ ಪೀಡಿತ ಜಾಗದಿಂದ 300 ಕನ್ನಡಿಗರನ್ನ ಸೇಫ್ ಆಗಿ ಕರೆತರಲಾಗಿದೆ. ಅಬುದಾಬಿಯಿಂದ ಬೆಂಗಳೂರಿಗೆ ಆಗಮಿಸಿತು ಈ ವಿಮಾನ. ಯುದ್ಧ ಪೀಡಿತ ಜಾಗದಿಂದ 300 ಕನ್ನಡಿಗರು ಮತ್ತೆ ತಮ್ಮ ನೆಲಕ್ಕೆ ವಾಪಸ್ ಆಗಿದ್ದಾರೆ ಸೇಫ್ ಆಗಿ. ಇನ್ನು ಇವತ್ತು ಅಬುದಾಬಿಯಿಂದ ಮತ್ತಷ್ಟು ಜನರು ರಿಟರ್ನ್ ಆಗುವಂತ ಸಾಧ್ಯತೆ ಕೂಡ ಇದೆ. ತಾಯಿ ನೆಲಕ್ಕೆ ಸೇಫ್ ಆಗಿ ಮರಳಿದ್ರು ಕನ್ನಡಿಗರು. ಯುದ್ಧ ಪೀಡಿತ ಜಾಗದಿಂದ 300 ಕನ್ನಡಿಗರು ವಾಪಸ್ ಆದ್ರು. ಅಬುದಾಬಿಯಿಂದ ಮತ್ತಷ್ಟು ಜನರು ಕೂಡ ಇವತ್ತು ವಾಪಸ್ ಆಗುವಂತಹ ಸಾಧ್ಯತೆ ಇದೆ. ಒಟ್ನಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣವನ್ನ ತಲುಪಿದ್ದಾರೆ. ಯುದ್ಧದ ನಡುವೆಯೂ ಕೂಡ ಈಗ ವಿಮಾನ ಹಾರಾಟ ಆರಂಭವಾಗಿರುವಂತದ್ದು. ಸೇಫ್ ಆಗಿ 300 ಕನ್ನಡಿಗರು ವಾಪಸ್ ಆಗಿದ್ದಾರೆ. ಅಬುದಾಬಿಯಿಂದ ಬೆಂಗಳೂರಿಗೆ ಬಂತು ಈ ವಿಮಾನ. ಯುದ್ಧ ಪೀಡಿತ ಜಾಗದಿಂದ ಬಂದಂತಹ ಕನ್ನಡಿಗರು ನಮ್ಮ ಕಣ್ಮುಂದೆನೆ ಬಿಲ್ಡಿಂಗ್ಗಳು ಧ್ವಂಸವಾದವು, ಬದುಕಿದ್ದೇ ಒಂದು ರೀತಿಯ ಪವಾಡ. ಒಟ್ನಲ್ಲಿ ಸೇಫ್ ಆಗಿ ಬಂದಿರೋದಕ್ಕೆ ಈಗ ನಿಟ್ಟಿಸಿರು ಬಿಡ್ತಿದ್ದಾರೆ.